ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು ಚಿಲ್ಲರೆ ಮಾತಿಗೆ ಈಗ ಸಂದ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ಬ್ಲಾಗ್. ಸೊ ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ದು ಹೋಮದ ದಿನ. ಅಂದರೆ ನೆಕ್ಸ್ಟ್ ಹಿಂದಿನ ದಿನ ಏನೇನು ಪ್ರಿಪ್ರೇಷನ್ ಇದೆ ಅದೆಲ್ಲ ತೋರಿಸ್ಕೊಡ್ತೀನಿ. ಇದು ನಾವು ಮೇಲೆ ನಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀರಿ, ನಾನು ನಮ್ಮ ಚಿಚ್ಚ, ನನ್ನ ಕಸಿನ್ನು ಆ್ಯಂಡ್ ಪಾರ್ಥ. ಇಷ್ಟು ಜನ ನಿಂತ್ಕೊಂಡು ಮಾತಾಡ್ತಾಯಿದ್ದೀರಿ. ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ರಾತ್ರಿ ಟೈಮು, ಎಲ್ಲರೂ ಮನೆ ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಹಾಗಾಗಿ ನೋಡಿಕೊಂಡು ಅಲ್ಲೇ ಸ್ವಲ್ಪ ತೆಗೆದು ಬಂದ್ರಿ. ಅಂದರೆ ಸೆಕೆ ಅಲ್ವಾ, ಸೊ ಆಚೆ ಸ್ವಲ್ಪ ಗಾಳಿ ಫ್ರೆಶ್ ಏರ್ಗೋಸ್ಕರ. ಸೊ ಇವಾಗ ನಮ್ಮ ಚಿಕ್ಕಪ್ಪ ಮನೇಲಿ, ಅಂದರೆ ನಮ್ಮ ಚಿಚ್ಚ ಮನೆಯಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಅದು ನಮ್ಮ ಮಮ್ಮಿ ಮತ್ತು ಪೂಜಾರಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಮ ಇತ್ತು, ಸೊ ಹಾಗಾಗಿ ಬೆಳಗ್ಗೆನೆಲ್ಲ ರೆಡಿ ಮಾಡ್ಕೊಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಕೂಡ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಎಲ್ಲ ಪ್ರಿಪ್ರೇಷನ್ ಮಾಡಿದ್ರಿ. ಆ್ಯಂಡ್ ಮಾರ್ನಿಂಗ್ 7 o'clock ಏನೋ ಹೋಮ ಶುರು ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಮಾಡೋದ್ರಲ್ಲಿ ಇರೋದು ಖುಷಿನೇ ಬೇರೆ. ಸೊ ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ಕೆಲಸನೂ ಬೇಗ ಆಗುತ್ತೆ ಆ್ಯಂಡ್ ಖುಷಿಯಾಗೂ ಇರುತ್ತೆ ಆ್ಯಂಡ್ ಟೈಮ್ ಕೂಡ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರಿ. ಸೊ ಇದಾಗಿತ್ತು ಹಿಂದಿನ ದಿನ ಪೂಜೆದು ವಿಡಿಯೋ. ಪೂಜೆಗೆ ಕಂಪಲ್ಸರಿ ಜೊತೆಗಿದೆಯಮ್ಮ. ಹೇಳೋದೇ ಬೇಡ, ಎತ್ತಿಗಿಲ್ವಾ? ಇದು ಆಗಿದೆನಾ? ಇಲ್ಲ ಎಣ್ಣೆ ಕೊಟ್ಬಿಡು. ಆಯ್ತಾ? ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಮದ ದಿನ. ನಾನು ಬೇಗ ರೆಡಿಯಾಗಿ ಬಂದು ಭೂಮಿಕಾನ್ ಕೂಡ ರೆಡಿ ಮಾಡ್ತಾಯಿದ್ದೀರಿ. ಆ್ಯಂಡ್ ಪೂಜೆಗೆ ಬೇಕಾಗಿದ್ದೆಲ್ಲನೂ ರೆಡಿಯಾಗಿದೆ. ಆ್ಯಂಡ್ ಬೆಳಗ್ಗೆ ಮಾರ್ನಿಂಗ್ 5 o'clock ನಮ್ಮ ಚಿಚ್ಚನೂ ನಮ್ಮ ಡ್ಯಾಡಿ ಹೋಗಿ ಮಾರ್ಕೆಟಲ್ಲಿ ಹೂವನೂ ತಂದಿದ್ದಾರೆ. ನಮ್ಮಮ್ಮ ಕೂಡ ಇಲ್ಲಿ ಹೂವು ಹಾಕ್ತಿದ್ದಾರೆ. ಸೊ ಎಲ್ಲ ರೆಡಿಯಾಗಿತ್ತು. ಇನ್ನೇನು ಪೂಜೆ ಶುರು ಆಗಬೇಕಾಗಿತ್ತು. ಎಲ್ಲರೂ ರಿಲೇಟಿವ್ಸ್ ಬರ್ತಾಯಿದ್ರು, ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ಪೂಜೆಗೂ ಮುಂಚೆ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಾರೆ. ಸೊ ಗಣೇಶ ಪೂಜೆ ಇರುತ್ತೆ, ನವಗ್ರಹ ಹೋಮ ಇರುತ್ತೆ, ಏನೇನು ಪೂಜೆ ಹಾಫ್ ಸ್ಯಾರಿದು ಏನೇನಿರುತ್ತೆ ಅದೆಲ್ಲ ಪೂಜೆಗಳು ಇವತ್ತು ನಡೆಯುತ್ತೆ. ಆ್ಯಂಡ್ ಸಂಡೇ ಬಂದುಬಿಟ್ಟು ಫಂಕ್ಷನ್ ಮಾಡ್ತಾರೆ ಹಾಲಲ್ಲಿ. ಸೊ ಅದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇದರಲ್ಲಿ ಪೂಜೆ ಮತ್ತು ಯಾರ್ಯಾರೆಲ್ಲ ಬರ್ತಾರೆ ಇದ್ರ ಬಗ್ಗೆ ಇರುತ್ತೆ, ನೋಡಿ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಂತಾರ್ಥಪ್ರದಾಯ ದೀರ್ಘ ಸುಮಂಗಲ್ಯ ವೃದ್ಧಿರಸ್ತು ಅಖಂಡ ಸೌಭಾಗ್ಯವತಿ ಭವಶಯ್ಯ ವೃದ್ಧರ್ಥೆ ಶರೀರ ಶುದ್ಧರ್ಥೆ ಗ್ರಹ ಶುದ್ಧರ್ಥೆ. ಇಲ್ಲೊಂದು ರಂಗೋಲಿ ಹಾಕ್ಬೇಕು ಮಗಳಿಗೆ, ಅಲ್ಲಿ ಇದು ಮಾಡಿ ಅಣ್ಣ ಹತ್ರ ವಿಡಿಯೋ ಮಾಡುವ ಮಾಡಿ ಶೇಂದ್ರಿಯೈ ನೀನ್ ನಮಸ್ಕಾರ ಮಾಡಿ ನಿನ್ಗೆ ಅಕ್ಷತೆ ಅವಳು ಎಲ್ಲಿ ಬಂದಿಲ್ಲ. ನಾವು ಯಾವ ಕಡೆ ಕುತ್ಕೊಳ್ಳೋದು? ನೀವು ಅಲ್ಲೇ ಅಲ್ಲ, ರೈಟ್ ಲೆಫ್ಟ್. ಅಸ್ಯ ಪಾರ್ಥನಾಂ ಓಂ ಅಸ್ಯ ಒಂದು ಉದ್ದಣೆ ನೀರನ್ನ
समस्त सन्मंगलानि भवन्तु यानि कानि पापानि जन्मान् प्रकान्ताय मां प्रिया ज्येष्ठा देवता संपूर्ण अनुग्रह सिद्धिरस्तु विश्वंभर ಮಾಡಿ ಆಶೀರ್ವಾದ ಮಾಡಿ ಹೂ ಮುಡಿಸ್ತಾರೆ ಶತಲಾಪ್ತೆ ಹಿಂಗೆ ತಲೆಯಲ್ಲಿ ಮುಡಿಸ್ಬಿಡಿ ये तावानस्त महिमा जातवेदो महादेवता सहिताय आदित्याण देवता मध्ये ओम भूर्भुवस्व मध्ये गोदी में हाकि जपा संकाशम काशवे महत्वम तवोरिम सर्पापत्ने प्रदोस्मि दिवा मूर टाइम मुश्किल अन्ना दग्गित प्रचोदयात् महा पूजाते पूर्ण प्रवक्तम शांत्यर्थे ಸ್ವಲ್ಪ ಹಿಂಗೆ ಸಾಕ್ಬಿಡಿ ಅದನ್ನ ಒಂದು 3 ಜನ ಅವರು ಸಾಕಲ್ಲ ಅವರೆಲ್ಲ ಹೋದ್ರು ಅತ್ತ ಸೋದ್ರ ಅತ್ತೆ ಮಾವ ಯಾರಾದ್ರೂ ಮಾಡ್ಬೋದು ಹಂಗೆ ನೋಡಿ ಸ್ವಾಮಿ ಇವ್ರು ಬಿದ್ದಿಲ್ಲಂತೆ ನೀರು ರಮೇಶ್ ಎಲ್ಲೋದ ಯಾರಿಲ್ಲ ಮಗಳ ಹೆಸರು ಹೇಳಿ ನೀವೇ ಮುಟ್ಕೊಂಡ್ಬಿಡಿ ಅವ 5 ಜನ ಅವರೇ ಕರೆಕ್ಟ್ ಅದಕ್ಕೆ ಪಾರ್ಥ ಇಲ್ಲ ಅಲ್ಲೇ ಕೂತ್ಕೊಳ್ಳ ಹಂಗೆ ಆರತಿ ಮಾಡ್ತಾರೆ ಮಗು ಚೆನ್ನಾಗಿ ಆಯುಸ್ಸು ಆರೋಗ್ಯ ವಿದ್ಯಾಬುದ್ಧಿ ಎಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಹಾಕಿ ಶತಮಾನಂ ಭವತಿ ಶತಾಯ ಪ್ರದಾಯಿಷ್ಯೆ ದರ್ಶನ್ ಊಟ ಹೆಂಗಿದೆ ಮನೆ ಚೆನ್ನಾಗತ್ತೆ ಅಂತ ಹೇಳ್ತಾನೆ ಮೈಂಡ್ ಬ್ಲೋಯಿಂಗ್ ಅಲ್ಲ ಕೇಸರಿ ಬಾತೇ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಂತ ನಾನು ಓದಕ್ ಹೋಗ್ತಾ ಇಲ್ಲ ಹೆಂಗಿದ್ರು ನನ್ನ ಫ್ರೆಂಡ್ಸ್ ನ ನೋಡಕ್ ಹೋಗ್ತಾ ಇಲ್ಲ ಅದಕ್ಕೆ ಇಲ್ಲಿಗೆ ಕರ್ಸ್ಕೊ ಬೇಡ ಫಂಕ್ಷನ್ ಸಂಡೆ ಕರಿ ಎಲ್ಲ ಇವಾಗ ಇನ್ನ ಎಲ್ಲಿ ಹೋಗ್ಬಿಡ್ಲಿ ಆಚೆ ಮಾಡ್ಕೊಂಡು ಸಸಿಗಳಾಗವ್ರ ನಮ್ಮ ಅಪ್ಪನ ಕೃಷ್ಣ ಯಾರು ಈ ತರ ಫ್ರೀ ಆಗಿ ಬಿಡೋದು ಯಾರು ಈ ತರ ಇದು ಮಾಡೋದು ಅಲ್ಲ ಏನಾಯ್ತು ಇಂದು ಯಾರು ಅಲ್ಲಮ್ಮ ಗಂಜಿ ಕೊಟ್ರು ಸಂತೋಷ ಖುಷಿ ಇಟ್ಕೊಂಡಿದ್ದೀರ ಸೊ ಹೋಮ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಸಾಯಂಕಾಲ ಅವಳಿಗೆ ಮಗ್ಗಿನ ಜಡೆ ಹಾಕ್ಸ್ಬೇಕು ಅಂತ ನಮ್ಮ ಚಿಕ್ಕಮ್ಮಗೆ ಆಸೆ ಇತ್ತು. ಸೊ ಹಾಗಾಗಿ ಅವ್ರ ಅಣ್ಣ ಕೈಯಲ್ಲಿ ಮಗ್ಗಿನ ಜಡೆ ಎಲ್ಲ ತರಿಸಿ, ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಸೊ ನನಗೆ ಗೊತ್ತಿತ್ತು ಅದನ್ನು ಹೇಗೆ ಹಾಕಬೇಕು ಅಂತ. ಸೊ ಇವಾಗ ನಾವು ಅವಳನ್ನ ಮಗ್ಗಿನ ಜಡೆ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಮಗ್ಗಿನ ಜಡೆ ಹಾಕಿ ಫೋಟೋಶೂಟ್ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಇದೊಂದು ಸ್ಮಾಲ್ ವಿಡಿಯೋ ಅದೇ, ನೋಡ್ಕೊಂಡು ಬನ್ನಿ.
ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನೈಟ್ ನಾವೆಲ್ಲ ಒಟ್ಟಿಗೆ ನಮ್ಮ ಮನೇಲಿ ಮಲಗಿದ್ರಿ ಆ್ಯಂಡ್ ನಾವು ಬಿಂಗೋ ಆಡ್ತಾಯಿದ್ದೀರಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಫುಲ್ ನೈಟಲ್ಲಿ ಈ ಥರ ಎಲ್ಲ ಆಟ ಆಡ್ಕೊಂಡು ಮಲಗೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಬಾಯ್. ಥ್ಯಾಂಕ್ ಯು ಎವ್ರಿ ಒನ್.